ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಫ್ರೈಡೇ. ನಾನಿಲ್ಲಿ ಊರಿಗೆ ಹೊರಟಿದ್ದೀನಿ. ರಾತ್ರಿ ಮೋನ್ ಮಮ್ಮ ಮತ್ತು ನಾವಿಬ್ಬರು ಡಿಸೈಡ್ ಮಾಡಿದ್ವಿ. ಮೋನ್ ಮಮ್ಮ ನಾನು ಹೋಗಲ್ಲ, ನೀನೇ ಹೋಗ್ಬಾ ಊರಿಗೆ ಅಂತ ಹೇಳಿದ್ರು. ಅದಕ್ಕೆ ನಾನೇ ಹೊರಟಿರೋದು. ಫಸ್ಟು ಮೋನ್ ಮಮ್ಮನಿಗೆ ಹೇಳ್ದೆ, ಯಾಕೆಂದರೆ ಶನಿವಾರ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನೀವು ಅಲ್ಲಿಂದನೇ ಊರಿಗೆ ಹೋಗಿ ಅಂತ. ಆದರೆ ಶನಿವಾರ 6 ಗಂಟೆ ಮೇಲೆ ಬಿಟ್ಟು ಅವ್ರು ಹೋಗೋದೇ ಒಂದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಶನಿವಾರ ಅಂದರೆ ಹಬ್ಬನೇ ಮುಗ್ದೋಗಿರುತ್ತೆ. ಅದಕ್ಕೆ ಮೋನ್ ಮಮ್ಮ ನಾನು ಹೋಗಲ್ಲ, ನೀನೇ ಹೋಗು, ಏಕೆಂದರೆ ನನಗೂ ಕೂಡ ಶನಿವಾರ ಟ್ರೈನಿಂಗ್ ಇದೆ, ಹಾಗೆ ಕೌಶಿಗೂ ಕೂಡ ಕ್ಲಾಸ್ ಇದೆ. ಅದರಿಂದ ನಾನು ಕೌಶಿ ಮನೇಲೇ ಇರ್ತೀವಿ, ನೀನು ಹೋಗಿ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಊರಲ್ವಾ, ಅಂದರೆ ಅವ್ರ ಫ್ರೆಂಡ್ಸು ಎಲ್ಲ ಸಿಗ್ತಾರೆ, ಅದರಿಂದ ಅವ್ರಿಗೆ ಖುಷಿ ಆಗುತ್ತೆ ಅಂದ್ಬಿಟ್ಟು ನೀವೇ ಹೋಗಿ ಬನ್ನಿ ಅಂತೆಲ್ಲ ಹೇಳ್ದೆ. ಇಲ್ಲ, ಟಯರ್ಡ್ ಆದಂಗೆ ಆಗುತ್ತೆ ಹೋಗೋದು, ಮತ್ತು ಶನಿವಾರ ಹೋಗೋದೇ ಎಷ್ಟೊತ್ತಾಗುತ್ತೆ. ಮೆಜೆಸ್ಟಿಕ್ಕಿಂದ ಬಿಟ್ಟು ಆ ಟ್ರಾಫಿಕಲ್ಲಿ ನಾನು ಊರಿಗೆ ಹೋಗಿ ಪುನಃ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಪುನಃ ಮತ್ತೆ 12 ಗಂಟೆಗೆ ಮತ್ತೆ ವಾಪಸ್ ಬರಬೇಕು. ನನಗೆ ರೆಸ್ಟ್ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ಮನೇಲಿದ್ದು ನಾನು ಸಂಡೇ ಆರಾಮಾಗಿ ರೆಸ್ಟ್ ಮಾಡ್ತೀನಿ, ನೀನು ಹೋಗ್ಬಾ ಅಂತ ಹೇಳಿದ್ರು. ಅಂದ್ಬಿಟ್ಟು ಬೆಳಿಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಿ ತಿಂಡಿ ತಿಂದ್ಕೊಂಡು, ಹಾಗೆ ಇನ್ನು ಶನಿವಾರ ತನಕ ಏನಾದರೂ ಸ್ವಲ್ಪ ಸಾಂಬಾರು ಮಾಡಿಟ್ಟೆ, ಮತ್ತು ವಾಂಗಿಬಾತ್ ಗೊಜ್ಜು ಮಾಡಿಟ್ಟಿದ್ದೀನಿ. ಹಾಗೆ ಏನಾದರೂ ಅದನ್ನೇ ತಿನ್ನೋಕ್ಕೆ ಬೋರ್ ಅನಿಸುತ್ತೆ. ಅದಕ್ಕೆ ಮಧ್ಯಾಹ್ನಾದರೂ ಒಂದು ಟೈಮ್ಗೆ ಪಲಾವ್ ಏನಾದ್ರು ತೊಗೊಂಡು ತಿಂತಾರೆ ಹೊರಗಡೆ. ಹಾಗೇನಾದರೂ ಹೊರಗಡೆ ಈ ಚಿಕನ್ ಕರಿ, ಫಿಶ್ ಕರಿ, ಆ ಥರದ್ದೆಲ್ಲ ಕರಿಗಳು ಸಿಗುತ್ತೆ, ಸಾಂಬಾರುಗಳು, ಅದನ್ನು ತಂದು ಅಂದರೆ ಅದನ್ನು ತೊಗೊಬಂದ್ಬಿಟ್ಟು ಸಾಂಬಾರು ಮನೇಲಿ ರೈಸ್ ಮಾಡಿಕೊಂಡ್ರು ಆಗುತ್ತೆ. ಆ ಥರನೂ ಒಂದೊಂದು ಸರಿ ಮಾಡ್ತಾಯಿರ್ತಾರೆ. ಅದರದ್ದೇ ಒಂದು ಅಂಗಡಿ ಇದೆ, ಬರೀ ಕರಿಗಳು ಸಿಗುವಂಥದ್ದು, ಅಂದರೆ ಚಿಕನ್ದು, ಮಟನು, ಫಿಶು, ಈ ಥರದ್ದೆಲ್ಲ ವೆರೈಟಿ ಕರಿಗಳೆಲ್ಲ ಸಿಗುತ್ತೆ. ಅಲ್ಲಿ ಒಂದೊಂದ್ಸರಿ ತಂದು ಇಟ್ಕೊಂಡು ತಿಂತಾರೆ ಯಾವಾಗಲಾದರೂ, ನಾನು ಇಲ್ಲ ಅನ್ನೋ ಟೈಮಲ್ಲಿ. ಅದಕ್ಕೆ ನಾನು ಸ್ವಲ್ಪನೇ ಟೊಮೆಟೊ ಸಾರು, ಸ್ವಲ್ಪ ವಾಂಗಿಬಾತ್ ಗೊಜ್ಜು ಮಾಡಿಟ್ಟಿದ್ದೀನಿ. ಇನ್ನು ಭಾನುವಾರ ತನಕ ಅದೇ ತಿನ್ನೋಕ್ಕೂ ಕೂಡ ಬೋರ್ ಆಗುತ್ತೆ. ಅವ್ರಿಗೆ ಮಧ್ಯೆ ಈ ಥರ ಏನಾದರೂ ತಿನ್ಕೋತಾರೆ ಅಂಥೇಳಿ ಅದೆಲ್ಲ ಮಾಡಿಟ್ಬಿಟ್ಟು ನಾನು ಆಮೇಲೆ ರೆಡಿ ಆಗ್ತಾಯಿದ್ದೀನಿ. ನಾನು ಈ ಡ್ರೆಸ್ನ ತೋರಿಸಿದ್ದೆ, ಈಸಿ ಬೈಯಲ್ಲಿ ತೊಗೊಂಡಿದ್ದು ಅಂಥೇಳಿ. 250 ಅನಿಸುತ್ತೆ ಇದು ಟಾಪು. ಚೆನ್ನಾಗಿದೆ. ಇದಕ್ಕೆ ಬ್ಲ್ಯಾಕ್ ಕಲರು ಲೆಗ್ಗಿಂಗ್ಸ್ ಹಾಕ್ಕೊಂಡಿದ್ದೀನಿ. ಲೆಗ್ಗಿಂಗ್ಸ್ ಅಲ್ಲ, ಆ್ಯಂಕಲ್ ಪ್ಯಾಂಟು, ಮತ್ತು ಇಲ್ಲ ಪ್ಲಾಜಾ ಪ್ಯಾಂಟ್ ಹಾಕೋತೀನಿ ಅಂದರು, ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಇದು ಟಾಪ್ ಬಂದು ಸ್ವಲ್ಪ ಲೂಸ್ ಇದೆ, ಅದು ಓಕೆ, ಅಷ್ಟೊಂದೇನು ಕಾಣಿಸಲ್ಲ ಲೂಸ್ ಇದೆ ಅಂತ. ಆದರೆ ಲೂಸ್ ಇದೆ, ನನಗೆ ಗೊತ್ತಾಗುತ್ತೆ, ಆದರೆ ನಿಮಗೆ ವಿಡಿಯೋ ನೋಡುವಾಗ ಅದು ಲೂಸ್ ಇದೆ ಅಂತ ಗೊತ್ತಾಗಲ್ಲ. ನನಗೆ ಅದು ಯೂಸ್ ಮಾಡ್ತಿರ್ತೀವಲ್ಲ, ನಮಗೆ ಅಂದರೆ ವೇರ್ ಮಾಡಿದ್ದೀವಲ್ಲ, ನಮಗೆ ಗೊತ್ತಾಗುತ್ತೆ ಅದು ಲೂಸ್ ಇದೆ ಅಂಥೇಳಿ. ಓಕೆ, ಲೂಸ್ ಇದ್ದರೂ ಪರವಾಗಿಲ್ಲ, ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದೇ ಹಾಕ್ಕೊಂಡೆ. ಮತ್ತು ಇವಾಗ ಹೊರಟಿದ್ದೀನಿ. ಹಾಗೆ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಬರಬೇಕಾದ್ರೂ ಇದೇ ಹಾಕ್ಕೊಬಂದ್ರಾಯಿತು ಅಂಥೇಳಿ. ಇಲ್ಲಾಂದರೆ ಲಗೇಜು ಜಾಸ್ತಿ ಆಗಿಬಿಡುತ್ತೆ, ಮತ್ತು ಏನಾಗುತ್ತೆ, ವೆಯ್ಟ್ ಆಗಿಬಿಡುತ್ತೆ. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಏನಾದರೂ ತೊಗೊಂಡು ಬಂದೇ ಬರ್ತೀವಿ. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಲಗೇಜ್ನ ತೊಗೊಂಡೋಗೋಣ ಅಂತೇಳಿ ಆದಷ್ಟು ಕಡಿಮೆ ಲಗೇಜ್ನ ತೊಗೊಂಡೋಗ್ತಾಯಿದ್ದೀನಿ. ಅಂದರೆ ವೆಯ್ಟ್ ಇರಬಾರ್ದು ನನಗೆ. ಮತ್ತು ಆ ಕಡೆಯಿಂದನೂ ಈ ಬ್ಯಾಗು ವೆಯ್ಟು ಮತ್ತು ಎಕ್ಸ್ಟ್ರಾ ಲಗೇಜ್ ಎಲ್ಲ ಸಿಗುತ್ತೆ ನನಗೆ, ಅದನ್ನೆಲ್ಲ ಎತ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಸಿಂಪಲ್ಲಾಗಿ ಒಂದು ಜೊತೆ ಡ್ರೆಸ್ ತೊಗೊಂಡಿದ್ದೀನಿ. ಅಂದರೆ ನಿಂಗೆ ಎಕ್ಸೆಲ್ ಸರಿನಾ? ಹಾಂ, ಹೊಟ್ಟೆ ಅಂದರೆ ಸಾಫ್ಟ್ ಇದೆ ಅದು ಬಟ್ಟೆ ಅಲ್ವಾ? ಅದ್ರಲ್ಲಿ ಬರೀ ಎಸ್ ಎಮ್ ಅದೇ ಐತೆ, ಇದಿಲ್ಲ. ಚೆನ್ನಾಗಿದೆ. ನಾನು ನಾಳೆಗೆ ಹಾಕವರ್ ಅಂತಿದ್ದು, ಅದು ಲೂಸ್ ಇತ್ತಲ್ವಾ. ಎಲ್ಲ ಮಾತಾಡ್ಕೊಬಿಟ್ಟವ್ರು ಅಂತಾರೆ. ಚೆನ್ನಾಗಿದೆ, ಸಾಕು ಅಷ್ಟೇ. ನಾನಿದು ಫಸ್ಟ್ 2 ಅನ್ಕೊಬಿಟ್ಟಿದ್ದೆ, ಇಬ್ರು ತಗೊಬಿಟ್ಟವ್ರೆ ಅಂತ. ಯಾಕೆಂದ್ರೆ ಸಪ್ರೇಟ್ ಇತ್ತಲ್ಲ, ಇದೊಂದು ಸ್ವಲ್ಪ ಉದ್ದಕ್ಕೈತೆ ಒಂಥರ ನಂಗೆ ಇಷ್ಟ ಆಯ್ತು. ಬೇರೆಯವ್ರು ಹಾಕೊಂಡದ್ನೆಲ್ಲ ನೋಡ್ತಿದ್ದೆ, ಅಂತ
ಹಂಗೆ ಬೇರೆ ರೋಡಲ್ಲಿ ಯಾರು ಹಾಕೊಂಡು ಹೋಯ್ತಿರುವಾಗ ಎಷ್ಟು ಚೆನ್ನಾಗೈತೆ ಇದು ಅನ್ಕೋತಿದ್ದೆ. ಕೊನೆಗೆ ಕೊಡ್ಬೋದು 1000 ಪ್ಯಾಂಟು ಬರುತ್ತಲ್ಲ ಈಗ ಒಂದು 1000 900 1 ರೂಪಾಯಿ. ಲೆಗಿನ್ಸ್ ಎಲ್ಲ ತಗೋತೀನಿ ಅಂದ್ರೆ ಟಾಪ್ ಲೆಗಿನ್ಸ್ ಅದು ಅಲ್ಲಿಗೆ ಆಗುತ್ತಲ್ವ. ಆಮೇಲೆ ಫ್ರೀ ಅನ್ಸಲ್ಲ ಇದು ಲೆಗಿನ್ಸ್, ಇವೆರಡಕ್ಕೂ ಇದಾಗುತ್ತಲ್ಲ. ಇದು ನನಗೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ನನಗೆ ತಾಂಟಿಗೆ ಚೆನ್ನಾಗಿ ಕಾಣ್ತಿದೆ, ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಲೂಸು ಆಂಟಿಗೆ ಇನ್ನೂ ಲೂಸೆ. ಹೌದಾ? ಇನ್ನೊಂದು ಡಬಲ್ ಎಕ್ಸೆಲ್ ಹಾಕೋಬಿಟ್ಟಂತು. ಇದು ಆಂಟಿ ನಿಜ ತಗದಾಗಿದೆ, ಈ ಕಲರ್ ತಗತಾವ್ರೆ ಅಂತ ಮಾತಾಡ. ನಾನೇನು ತಿನ್ನಿಲ್ಲ ಅಲ್ಲಿ. ಯಾಕೆ ಸಂಜಿತಾಗ ಜ್ಯೂಸ್ ಯಾರೋ ಒಬ್ರು ಬಂದಾಗ ಮೆಟ್ರೋದಲ್ಲಿ ಮೆಟ್ರೋ ಬತ್ತಿದಂಗೆ ಬಾಯ ಕೀರ್ಚುತ್ತೆ. ಏನು ಮೆಟ್ರೋದಲ್ಲಿ ಇರೋರೆಲ್ಲ ಅವಳೇ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಚಿಕ್ಕ ಮಗು ಅವಾಗ ಇದೇ ನೆನ್ಪಾಗಿದ್ ನನಗೆ. ಇದು ಚೆನ್ನಾಗಿದ್ದೇನೆ, ಗ್ರ್ಯಾಂಡ್ ಆಗಿ ಬಂದೇನು ಅದು ಒಂದು ಸಂಜಿತಾಗ 10 ರೂಪಾಯಿ ಸಂಜಿತಾಗ ಕೊಟ್ಟೆ. ಸಂಜಿತಾಗೆ ಜ್ಯೂಸ್ ಕೊಟ್ಟೆ. ಆಮೇಲೆ ಇನ್ನೊಬ್ಬ ಅವಿನಂತ ನಂಗೆ ಫ್ರೀ ಕೊಟ್ಟೆ 10 ರೂಪಾಯಿ. ಆಮೇಲೆ ಅವನು ಬೇರೆ ಯಾರ ಹತ್ರನ ನಾನು ಒಟ್ಟಲ್ಲಿ ಎಲ್ಲ ನಂದೆಲ್ಲ ಎಕ್ಸೆಸಿವ್ ಸೈಜ್ ಸ್ವಲ್ಪ ಟೈಟ್ ಆಗುತ್ತೆ, ಸ್ಮಾಲ್ ಆಗುತ್ತೆ. ಐಸ್ ಕ್ರೀಮ್ ಅದು ಎಲ್ಲ ಆಲ್ಟರ್ನೇಟ್ ಮಾಡಿಸಲ್ಲ. ನಾನು ನಾನು ತಿನ್ನೋದು 50 ರೂಪಾಯಿ ಅಷ್ಟೇ. ಕೊಡಿ ದುಡ್ಡು. ಎಲ್ಲಾದ್ರೂ ಮಾತ್ರ ಯಾವಾಗ್ಲೂ ಇರುತ್ತಲ್ವ ಯಾವ್ದಾದ್ರು ಡಬಲ್ ಅಲ್ಲಿ ನಾನು ಕೊಡಿ ನಿಮ್ಗೆ ಪಿಂಕ್ ಕಲರ್ ಒಂದೆರಡು ಹಾಕೊಂಡು ನೋಡಿದೆ. ಕೊಡಿ. ಪೀಸ್ ಬಂದಾಯ್ತಲ್ಲ ಅಲ್ಲಿ ಹಾಕೊಂಡು ಎರಡು ಹಿಂಗೆಲ್ಲೇ ಕಾಣುತ್ತೆ. ಫುಲ್ ಇಲ್ಲ ಇಲ್ಲಿವರೆಗೂ, ಇಲ್ಲೇ ಕುತ್ಕೋತದೆ. ಬೇಡ, ಚೆನ್ನಾಗಿತ್ತು, ಇದಾಗ್ಲಿಲ್ಲ. ಇದು ಚೆನ್ನಾಗಿದೆ. ನಾನು ಚೆನ್ನಾಗಿದೆ ಅಂದ್ರೆ ಅದು ಪರ್ಪಲ್ ಕಲರ್ ಇಷ್ಟಪಟ್ರು, ಅದು ಸೈಜೇ ಇಲ್ಲ. ಎಲ್ಲಿದೆ ಎಕ್ಸೆಲ್ ಇಲ್ಲ, ಎಷ್ಟೊಂದೈತೆ ಎಕ್ಸೆಲ್ ಮಾತ್ರ ಇಲ್ಲ. ಇಲ್ಲ ಬರೀ ಎಲ್ಲೂ ಎಸ್ ಸ್ಮಾಲ್ ಡಬಲ್ ಎಕ್ಸೆಲ್, ಅದನ್ನೇ ತಗೊಂಡ್ಬಿಟ್ಟಿರ್ಬೇಕು. ಡಬಲ್ ಎಕ್ಸೆಲ್ ಇದೆ. ಬಂದವರೆಲ್ಲ ನೋಡಿ ನನಗೆ ಇದಿಷ್ಟ ಆಯ್ತು ಆಂಟಿ, ಯಾಕಂದ್ರೆ ಇದು ಚೆನ್ನಾಗಿ ಕಾಣ್ತಿದೆ. ಇದ್ರ ಪ್ಯಾಂಟ್ ಮಾತ್ರ ಹಳೆ ಪಂಜಾಬಿ ಡ್ರೆಸ್ ಬಂದಿತ್ತಲ್ಲ, ಹಾ ಆತರ ಬಂದಿದೆ. ಕೆಳಗಡೆ ಬಂದ ಅಷ್ಟೊಂದು ಅನ್ಸಲ್ಲ, ನಾಳೆ ಚೆನ್ನಾಗಿ ಕಾಣುತ್ತೆ. ಆಂಟಿಗೆ ಈ ತರ ಇಷ್ಟ ಆಯ್ತು. ನನ್ಗೆ ಹಂಗಿರ್ಬೇಕಿತ್ತು ಆಗ್ಲಿಲ್ಲ. ಆಂಟಿ ಬ್ಲೂದು ಏನ್ ಬಂದಿದೆ ಅದೇ ತರನಾ? ಏನು ಪ್ಯಾಂಟ್? ಹಾ ಆ ವೈಟ್ ಏನ್ ಬಂದಿತ್ತು ಆಂಟಿ? ವೈಟ್ ಇಟ್ಬಿಟ್ರಲ್ಲ, ಇದಂಗೆ ಹಿಂಗ ಅದೇ ತರ ಐತೆ. ನಾರ್ಮಲ್ ಅವೆರಡು ಅದ್ಯಾವುದೋ ಒಂದು ಬಂದಿತ್ತಲ್ವಾ ಆತರ ಪಂಜಾಬಿ ತರ. ಅದೇ ಈಗ ಅದೇ ಇನ್ನೊಂದು ಬ್ಲೂ ಇದು ಕನ್ಫ್ಯೂಸ್ ಆಯ್ತು. ಅದು ಬೇಡ ಅಂತ ಆಂಟಿ ಫುಲ್ ನೈಟ್ ಇರೋಂಗ ಆಗೋಯ್ತು ನನಗೆ. ಅದಕ್ಕೆ ಏನೋ ಕಾಣಿಸೋದೇ ಇಲ್ಲ, ಬೆಳಕು ಇದೆ. ಇದೇ ಜಾಸ್ತಿ ಆಯ್ತು ಅಂದ್ಬಿಟ್ಟು ಏನಿದೆ 1300 ಅಲ್ವಾ? ಏನು ಇದು ಇದಾ? ಬರೀ ಅಷ್ಟೇ ಅಲ್ವಾ ಆಂಟಿ? 1300 ಅದು. ನೋಡು ಹೌದು ಅಷ್ಟೇ, ನಾನು ಜಾಸ್ತಿ ನೋಡಿಲ್ಲ. ಅಲ್ಲ, ಇನ್ನು 2-3 ಇತ್ತಲ್ಲ, ಜಾಸ್ತಿ ಐತವೆ ಬೇಡ ಅಂತ ತೆಗ್ದಾಕ್ಲಿಲ್ಲ. ಇಷ್ಟೊಂದು ತಗೊಂಡ್ಬಿಟ್ಟಿದ್ದೀನಿ ನಾನು ಅಂತ. ಮೊದ್ಲು ತಗೋತಿದ್ದೆ ಅಷ್ಟೇ. ಮೊದ್ಲೊಂದಿತ್ತು ಈ ಕಲರ್ ಅಲ್ಲಿ, ಅದೇ ಸ್ವಲ್ಪ ಬೇರೆ ತರ ಇತ್ತು. ಅದು ಟ್ರೆಂಡ್ಸ್. ಚೈತ್ರ ಹೇಳ್ತಲ್ಲ, ಟ್ರೆಂಡ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ತಗೋಬಿಟ್ರೆ ಎಲ್ಲಾರು ಅದನ್ನೇ ಹಾಕಿರ್ತಾರೆ, ಬೇಜಾರೈತೆ ಅಂತಾರೆ. ಹಂಗಂದ್ರೆ ಹಾಕಕ್ಕೆ ಆಗಲ್ಲ ನಾವು ಎಲ್ಲ. ಈಗ ಹಂಗೆ ಈಗ ಬಸ್ ಒಂದೊಂದ್ ಕಡೆ ಹಾಕುತ್ತಾರೆ, ಎಲ್ಲಾರು ಒಟ್ಟಿಗೆ ಹಾಕೋಯ್ತೀವ. ಅಲ್ಲ ಆತರ ಅಲ್ಲ, ನಾವ್ ಹಂಗೆ ಹೇಳೋದು. ಅದೇನು ಓಲೆ ನಾನು ನಿಕ್ಕಿದ್ನಲ್ಲ ಆತದ ಎಲ್ಲ ಜನ ಹತ್ರನು ಅದೇ ಇದೆ. ತಿರ್ಗ ಇವಳು ಇದ್ದ ಅವ್ರು ಹಾಕತ್ತಾರೆ. ನನ್ನ ಹತ್ರನು ಈ ತರ ಡ್ರೆಸ್ ಹಾಕಕ್ ತಿರ್ಕೊಂಡಿದ್ದೀನಿ. ನನ್ಗೇನ್ ಗೊತ್ತು ನಿನ್ನ ಹತ್ರ ಇದೆ ಅಂತ. ನೋಡಂತೆ ನಾನು ಕಡೆಯಿಂದ ತಗೊಂಡಿದ್ದೀನಿ. ನೀನು ತಗೊಂಡಿದ್ಯಾ? ಆನ್ಲೈನ್ ಅಲ್ಲ ಅನ್ಸ್ತೆ.
ಇಲ್ಲ ಇದು ಆನ್ಲೈನ್ ಆದ್ರೆ ಈ ತರ ಆದ್ರೆ ನೀನ್ ಆನ್ಲೈನ್ ತಗೊಳ್ಳೋದೆಲ್ಲ ಚೆನ್ನಾಗೇ ಇರುತ್ತೆ, ಒಂದು ಫೇಲ್ಯೂರ್ ಆಗಿಲ್ವಾ? ಒಂದೊಂದು ಆಗುತ್ತೆ. ಅದು ಈ ಕಲರ್ ಇಲ್ಲ, ಇನ್ನು ಡಾರ್ಕ್ ಮೆರೂನ್, ಅದು ಸ್ವಲ್ಪ ಇದೇ ತರ 600 ಇದು ಜಾಸ್ತಿ ಅಂದ್ರೆ ಅನಾರ್ಕಲಿ ತರ ಇಲ್ಲ ಸ್ವಲ್ಪ. ಮನೇಲೆ ಮುನಿಕಂಗ್ ಎಳ್ಳೆ ಎತ್ಕೊಬಂತ, ಅದ್ ನಿನ್ಗಾಗುತ್ತೆ, ನೀನೇ ಇಟ್ಕೊ. ನೀನ್ ಮೊನ್ನೆ ತರ್ಸ್ದೆ, ಅದೇ ಯಾವ್ದು ಇದು ಚಿಕನ್ ಕರಿ ಇದ್ರದ್ದು ಚೆನ್ನಾಗೈತೆ ಬಟ್ಟೆ, ಸೈಜ್ ಆಗಲ್ಲ. ಮೋನಿಕಂಗ್ ಹೋಗಲ್ವಾ? ಮೋನಿಕಂಗ್ ಹೋಗಲ್ವಾ? ಅವಳು ಹಾಕೊಳ್ಳಲ್ಲ, ನಾನ್ ಮಾಡೋದು ಚೆನ್ನಾಗಿತ್ತು. ನೀನ್ ತಗೊಳ್ಳೋದು ಅವಳ ಹಾಕೊಳ್ಳಲ್ವಾ? ನಾನು ಹಸ್ಬೆಂಡು ಹೇಳಿದ್ದೀರಾ ಹಲೋ ಬಂದ್ವಿ. ತುಂಬಾ ಚೆನ್ನಾಗೈತೆ ಇದ್ರದ್ದು ಗ್ರೀನು, ಮಕ್ಕಳು ಬಂದ್ರು. ಪ್ಯಾರೆಟ್ ಗ್ರೀನು. ಸರಿ, ಇನ್ನೆಷ್ಟು ಬರುತ್ತೆ? ನನ್ಗೆ ಇದು ಇಷ್ಟ ಆಯ್ತು. ಇದೇನಂದ್ರೆ ಪ್ರಿಂಟೆಡ್ ಅಲ್ವಾ, ಹೋಗಲ್ಲ ಇದು ವಾಶ್ ಮಾಡೋದು. ಬಟ್ಟೆನೇ ಪ್ಯಾಕ್ ಮಾಡಿಲ್ಲ ಮೇಲೆ. ಏನಂತ ಗೊತ್ತಾವನಂತ? ನಂದು ಅರ್ಧ ಗಂಟೆ ಅರ್ಧ ಮುಕ್ಕಾಲು ಗಂಟೆ ಅಂತೆ ಪ್ಯಾಕ್ ಮಾಡ್ಬಿಡ್ತೀನಿ. ಅದು ಬೇರೆ ಇನ್ನೇನು ಇದ್ರ ಮೇಲೆ ಕುದುರೆ ಮೇಲೆ ಬರ್ತಾರೆ. ನೀನು ಈಗ ನಾನು ಇವಾಗ ಹಾಕತ್ತೀನಿ. ಅದು ಹೇಳ್ದಲ್ಲ ಹೊಸದು ಎಲ್ಲ ಟ್ರೈ ಮಾಡಿದೆ. ಆಂಟಿ ತಿರುಪತಿ ಕೊಟ್ಟೋಗಿದ್ರು, ಅದಕ್ಕೆ ಇದು ಯೂಸ್ ಮಾಡಿರ್ಲಿಲ್ಲ. ಇದೇ ಹಾಕೊಳ್ಳೋಣ, ಇದು ಹೆಂಗಿರೋ ಹಾಕೊಂಡಿಲ್ವಲ್ಲ. ಇದು ವಾಶ್ ಮಾಡಿ ಬ್ಲೂ ಕಲರು ಪಿಂಕ್ ಕಲರ್ ಹೂವ ಕಣೆ. ನಾನು ನೋಡ್ದೆ ನೀನ್ ಯಾವತ್ತ ಒಂದಿನ ಹಾಕೊಂಡಿದ್ದೆ. ಗ್ರೀನ್ ಕಲರು ಬ್ಲೂ ಕಲರು ಪಿಂಕ್ ಕಲರ್ ಹೂವ ನಿನ್ ಹತ್ರ ಇದೆ. ನಾನು ಅಯ್ಯೋ ರೇಖಾಟಿ ತಗೋದಲ್ಲ ಅನ್ಕಂದೆ. ಫ್ರೆಂಡ್ಸ್ದೆ ಬ್ಲೂ ಕಲರ್ ಅಂದ್ರೆ ಗ್ರೀನ್ ಅಲ್ಲ, ಬ್ಲೂ ಡಾರ್ಕ್ ಮೇಲೋದೆ ತೋರಿಸ್ತೀನಿ. ನೇವಿ ಬ್ಲೂ. ಇದು ಇಲ್ಲಿ ಹುಡುಗರು ಸ್ಕೂಲಿಂದ ಬಂದ ತಕ್ಷಣ ಐಸ್ ಕ್ರೀಮ್ ತೊಗೊಬರ್ತೀನಿ ಅಂತೇಳಿ ಹೋಗ್ತಾಯಿದ್ರು. ಆವಾಗ ನಾನು ಹೇಳಿದೆ ನನಗೂ ಬೇಕು ಅಂತೇಳಿ. ಆಮೇಲೆ ತೊಗೊಬರ್ತೀನಿ ನಿಮಗೂ ಅಂದ್ಬಿಟ್ಟು ಹೊರಟ್ರೆ. ಆಮೇಲೆ ನನಗೆ ಅಷ್ಟು ಇಷ್ಟ ಇಲ್ಲ ಐಸ್ ಕ್ರೀಮು, ಸ್ವೀಟ್ ಎಲ್ಲ ಇಷ್ಟ ಆಗಲ್ವಲ್ಲ. ಇಲ್ಲ ಬೇಡ, ನೀವು ಮಾತ್ರ ತೊಗೊಬನ್ನಿ ಅಂತ ಹೇಳಿದೆ. ಹಾಗೆ ಮೈನಾ ನಾನು ಬಟ್ಟೆನೇ ಪ್ಯಾಕ್ ಮಾಡಿಲ್ಲ ಅಂದ್ಬಿಟ್ಟು ಅವಳು ಮೇಲೋದ್ಲು. ಆಮೇಲೆ ನಂದು ಒಂದು ಡ್ರೆಸ್ಸು, ನನ್ನ ಹತ್ರ ಇರುವಂಥ ಡ್ರೆಸ್ಸು, ಅವಳು ಅದೇ ಥರದ್ದು ಒಂದು ಟಾಪ್ ತೊಗೊಂಡಿದ್ದಾಳಂತೆ. ಅದಕ್ಕೆ ನನಗೆ ಹೇಳ್ತಾಯಿದ್ಲು. ನನಗೆ ಹೇಳುವಾಗ ನಂಗೆ ನಿಜ ಯಾವ ಡ್ರೆಸ್ಸು ಏನು ಅರ್ಥ ಆಗಲಿಲ್ಲ. ಆಮೇಲೆ ಸರಿ ಆಯಿತು, ಮೇಲೋಗಿ ಪ್ಯಾಕ್ ಮಾಡ್ತಾಯಿರು, ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಹಾಗೆ ಏನೆಲ್ಲ ಹಾಕಿಲ್ಲಲ್ಲ ಮನಿ ಪ್ಲ್ಯಾಂಟು, ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೆ. ಹಾಗೆ ಒಂದೊಂದು ಒರ್ಜಿನಲ್ಲು ಏನದು ಪಾಟ್ಗಳನ್ನೆಲ್ಲ ತರಿಸಿಲ್ಲ, ಅಂದರೆ ಒರ್ಜಿನಲ್ ಗಿಡಗಳು, ಪ್ಲಾಸ್ಟಿಕ್ ಅಲ್ಲ, ಆ ಥರ ಗಿಡಗಳೆಲ್ಲ ತರಿಸಿಲ್ಲ. ಅದೆಲ್ಲ ನೋಡ್ತಾ ಇದ್ದೆ. ಇದು ಪ್ಲಾಸ್ಟಿಕ್ಕಾ ಒರ್ಜಿನಲ್ಲ ಅಂಥೇಳಿ. ಒರ್ಜಿನಲ್ ಗಿಡಗಳು ಅದನ್ನೆಲ್ಲ ನಿಜವಾಗ್ಲೂ ಮೇಂಟೈನ್ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟನೇ. ಅದನ್ನೆಲ್ಲ ಅವಾಗವಾಗ ಸ್ವಲ್ಪ ಹೊರ್ಗಡೆ ಬಿಸಿಲಲ್ಲೇ ಇಡಬೇಕು, ಮತ್ತು ಹೊರಗಡೆ ತಂದು ಹೊರಗಡೆಯಿಂದ ಮತ್ತೆ ಒಳಗಡೆ ಇಡಬೇಕು. ವಾರದಲ್ಲಿ ಅಥವಾ 15 ಡೇಸ್ಗೊಂದು ಸರಿ ಈ ಥರ ಗಿಡಗಳನ್ನ ಬಿಸಿಲಲ್ಲಿ ಇಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಟ್ಟಿಲ್ಲ ಅಂದರೆ ಏನೂ ಆಗಲ್ಲ ಅಂತಲ್ಲ, ಸ್ವಲ್ಪ ಹಾಳಾಗುತ್ತೆ. ಸ್ವಲ್ಪನಾದರೂ ಸೂರ್ಯನ ಕಿರಣಗಳು ಆ ಗಿಡಗಳ ಮೇಲೆ ಬೀಳಬೇಕು. ಅಲ್ಲಿರೋ ಗಿಡಗಳೇನೆಂದರೆ ಅದು ಪ್ಲಾಸ್ಟಿಕ್, ಅದೆರಡು ಒರ್ಜಿನಲ್ ಅಲ್ಲ. ಈ ಮನಿ ಪ್ಲ್ಯಾಂಟ್ಸು, ಈ ಟಿಫೈ ಮೇಲಿರುವಂಥದ್ದು ಒರ್ಜಿನಲ್ ಗಿಡಗಳು, ಅಂದರೆ ಜೀವ ಇರುವಂಥ ಗಿಡಗಳು ಒರ್ಜಿನಲ್ ಅಂದರೆ. ಹಾಗೆ ಮೈನಾ ಹೋಗಿ ಮೇಲೆ ಪ್ಯಾಕ್ ಮಾಡ್ತಾಯಿದ್ಲು. ಹಾಗೆ ನಾನು ಯಾವುದು ಡ್ರೆಸ್ಸು ತೋರಿಸು ಅಂದೆ, ಆಮೇಲೆ ತೋರಿಸಿದ್ಲು. ಈ ಡ್ರೆಸ್ಸಾ ನಾನು ತೊಗೊಂಡಿದ್ದೀನಿ, ಅವಳು ತೊಗೊಂಡಿದ್ದಾಳೆ. ಸುಮಾರು ಡ್ರೆಸ್ಗಳು ಹಾಗೆ ಆಗಿರುತ್ತೆ. ಏಕೆಂದರೆ ಇವಾಗ ಮೊದಲಿನ ಥರ ಅಲ್ಲ. ಇವಾಗ ನಾನು ಮೊದಲೇ ಹೇಳ್ದಂಗೆ ನಾನು ಆಂಟಿ ಎಲ್ಲ ಮಾತಾಡ್ತಾಯಿದ್ವಿ. ನಮ್ಮ ಚೈತ್ರ ಹೇಳ್ತಾ ಇರ್ತಾಳೆ, ನಾನು ಇದೇ ಥರನೇ ಡ್ರೆಸ್ ತೊಗೊಂಡಿದ್ದೀನಿ, ನೀನು ಅದೇ ಥರ ತೊಗೊಂಡಿದ್ಯಾ ಅಂತ. ಈಗ ಏನಾಗೋಗಿದೆ ಅಂದರೆ ಆನ್ಲೈನಲ್ಲಿ ಸಿಗುವಂಥ ಡ್ರೆಸ್ಗಳು ಆಫ್ಲೈನಲ್ಲೂ ಸಿಗುತ್ತೆ. ಇವಾಗ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗುತ್ತೆ ನೋಡಿ, ಅದರಲ್ಲೂ ಏನು ಆನ್ಲೈನ್ ಡ್ರೆಸ್ಗಳಿರ್ಬೋದು, ಏನೇ ಒಂದಿದ್ರೂ ಅದು ಬ್ರ್ಯಾಂಡೆಡ್ ಬಟ್ಟೆಗಳಲ್ಲೂ ಸಿಗುತ್ತೆ. ಈಗ ಆ ಥರ ಆಗಿಬಿಟ್ಟಿದೆ. ಆಫ್ಲೈನು ಆನ್ಲೈನು ಅಂತಲೇ ಇಲ್ಲ, ಇವಾಗ ಎರಡು ಕಡೆನೂ ಸಿಗುತ್ತೆ ಅದು. ಅದರಿಂದ ಸ್ವಲ್ಪ ಕನ್ಫ್ಯೂಸು.
ಅವರು ಆನ್ಲೈನಲ್ಲಿ ತೊಗೊಂಡ್ರೆ ಎಲ್ಲರೂ ಅದನ್ನೇ ತೊಗೊಂಡು ಯೂಸ್ ಮಾಡಿರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಆಮೇಲೆ ಅದು ಆಫ್ಲೈನಲ್ಲೂ ಸಿಕ್ಕಿರುತ್ತೆ, ಅಲ್ಲೂ ತೊಗೊಂಡಿರ್ತಾರೆ. ಆವಾಗ ನಮಗೆ ಹೇಳೋಕ್ಕೆ ಕನ್ಫ್ಯೂಸ್ ಇದೆ, ಆನ್ಲೈನ್ದ ಆಫ್ಲೈನ್ದ ಅಂತ ಹೇಳಿ ಆ ಥರ ಆಗಿರುತ್ತೆ. ಆಮೇಲೆ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಮೇಲೆ ಮಾತಾಡ್ತಾಯಿದ್ವಿ. ಆಮೇಲೆ ನವೀನನು ಬಂದ. ಆಮೇಲೆ ಅವ್ನು ರೆಡಿ ಆಗೋದ್ರೊಳಗಡೆ ಅವಳು ಮಕ್ಕಳದು ಯೂನಿಫಾರ್ಮ್ ಎಲ್ಲ ಇನ್ನು ಸಂಡೇ ಎಷ್ಟೊತ್ತಿಗೆ ಬರ್ತೀವೋ ಏನು ಅಂತೇಳಿ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅಷ್ಟೊತ್ತಿಗೆ ನಾವೆಲ್ಲ ರೆಡಿಯಾಗಿ ಹೊರಡೋದ್ರೊಳಗಡೆ ವಾಷಿಂಗ್ ಮಿಷಿನಿಂದ ವಾಶ್ ಆಯಿತು. ಅದಕ್ಕೆ ಕ್ವಿಕ್ ವಾಶ್ಗೇನೋ ಹಾಕಿದ್ಲು, ವಾಶ್ ಆಯಿತು. ಅದು ತೆಗೆದು ಒಣಗಾಕ್ಬಿಟ್ಟು ಆಮೇಲೆ ನಾವು ಹೊರಟ್ವಿ. ಹಾಗೆ ಹೊರಡಬೇಕಾದ್ರೆ ಏನಂದರೆ ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಫಸ್ಟು ನಾನು ಮುಂದೆಯಿಂದ ಎಲ್ಲ ತೆಗೆದೆ, ಅದು ಅಷ್ಟೊಂದೇನು ನೀಟಾಗಿ ಬರಲೇ ಇಲ್ಲ. ಆಮೇಲೆ ಬೇರೆ ಸೈಡಿಂದ ತೆಗೆದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಏನೋ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಎಲ್ಲ ನಾವು ಸೂರ್ಯನ ನೋಡ್ತೀವಿ, ದಿನ ನೋಡಲ್ಲ ಅಂತಲ್ಲ, ಆದರೆ ಈ ಥರ ನೋಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇ. ಇವಾಗ ನಾವು ಹೊರಟ್ವಿ ಇಲ್ಲಿಂದ. ಹಾಗೆ ಮದ್ದೂರ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಿಕ್ಸ್ಚರೆಲ್ಲ ತೊಗೊಂಡ್ವಿ. ಹಾಗೆ ಇವರು ಅಲ್ಲಿ ಹೋಟೆಲಲ್ಲಿ ಊಟ ಮಾಡಿದ್ದು ಮೈನವರು. ಅವರು ಫಸ್ಟು ಟ್ರೆಂಡ್ಸ್ಗೆ ಹೋಗಿದ್ರು. ಟ್ರೆಂಡ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಮತ್ತೆ ಮನೇಲಿ ಏನು ಅಡುಗೆ ಮಾಡೋದು ಅಂತೇಳಿ ಹಾಗೆ ಅಲ್ಲೇ ಹೋಟೆಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಬಂದಿದ್ರಲ್ಲ. ಹಾಗೆ ನಾವು ಸ್ವಲ್ಪ ದೂರ ಹೋದ್ಮೇಲೆ ಏನಾದರೂ ತಿನ್ನೋಣ, ಅಲ್ಲಿ ಪಾನಿಪುರಿ ಏನಾದ್ರು ಕೊಡಿಸು, ಇನ್ನು ಮಳವಳ್ಳಿಗೆ ಹೋಗೋದ್ರೊಳಗಡೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ವಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಹುಡಿಕೊಂಡು ಹೋದ್ವಿ. ಫಸ್ಟು ಮದ್ದೂರು ಅಲ್ಲೆಲ್ಲರೂ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಮದ್ದೂರಲ್ಲಿ ಸ್ವಲ್ಪ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಮಿಕ್ಸ್ಚರ್ ಬೇಕಿತ್ತು. ನೋಡಿ ಇಲ್ಲಿ ಚೆನ್ನಾಗಿರುತ್ತಂತೆ ಮಿಕ್ಸ್ಚರ್ಗಳು, ನಾನು ತಿಂದಿದ್ದೀನಿ, ಚೆನ್ನಾಗಿದೆ. ಕಡಲೆಬೇಳೆ ಸಿಗುತ್ತೆ, ಮತ್ತು ಉದ್ದದ ಮಿಕ್ಸ್ಚರ್ ಸಿಗುತ್ತೆ, ಅವಲಕ್ಕಿ ಸಿಗುತ್ತೆ, ಮತ್ತು ಇನ್ನೂ ಕೋಡ್ಬೇಳೆ ಸಿಗುತ್ತೆ. ಸುಮಾರು ತೊಗೊಬಂದಿದ್ದೆ, ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಬಂದಿದ್ದೆ ನಮ್ಮ ನವಿ. ಆಮೇಲೆ ಕಾರಲ್ಲಿ ಕೂತ್ಕೊಂಡು ಎಲ್ಲ ಟೇಸ್ಟ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲೆಲ್ಲಾದರೂ ಪಾನಿಪುರಿನೋ ಮಸಾಲೆ ಪುರಿನೋ ತಿನ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ಮಸಾಲೆ ಪುರಿ ಎಲ್ಲ ಹುಡಿಕೊಂಡು ಹೋಗ್ಬೇಕಾದ್ರೆ ಮದ್ದೂರೇ ಬಿಟ್ಬಿಟ್ವಿ. ಮದ್ದೂರಲ್ಲೆಲ್ಲೂ ಸಿಗಲೇ ಇಲ್ಲ ನಮಗೆ. ಅದಾದಮೇಲೆ ನೆಕ್ಸ್ಟು ನಮಗೆ ಸಿಕ್ಕಿದಂದರೆ KM ದೊಡ್ಡಿಲಿ. ಅಲ್ಲೂ ಸ್ವಲ್ಪ ಮುಂದೆ ಹೋಗಿ ಅಲ್ಲೆಲ್ಲ ಹುಡಿಕೊಂಡು ಹೋದ್ವಿ. ಮತ್ತು ವಾಪಸ್ ಹಿಂದೆ ಬಂದು ಅಲ್ಲೊಂದು ಇದರಲ್ಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಮತ್ತೆ ನಾವು ಮಳವಳ್ಳಿಗೆ ಬಂದ್ವಿ. ಇಲ್ಲಿ ಫಸ್ಟು ಗಣಮನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತೇಳಿ ಇವಾಗ ಗಣಮನ ದೇವಸ್ಥಾನಕ್ಕೆ ದಂಡಮ್ಮ ದಂಡಿನ ಮಾರಮ್ಮ. ಚಳಿ ಆಗ್ತಿದೆ, ಜಾಕೆಟ್ ಎತ್ಕೋಬೇಕಪ್ಪ. ನೀನು ಹಂಗೆ ಬಂದೆ, ನಾನು ಹಿಂಗೆ ಬಂದಿದ್ದೆ. ಏನೋ ಸ್ಮೆಲ್ ಅಲ್ಲ. ಜನ ಇದ್ದಾರೆ. ಹೋದ್ರೆ ಏನಪ್ಪ, ಅಲ್ಲೋದ್ರೆ ಈ ಬೆಟ್ಟಲ್ಲಿ ಹಚ್ಕೋಬೇಕಪ್ಪ. ಹಂಗೆ ನೀವೇ ಹಿಂಗೆ ಬಂದ್ರಿ, ಅಲ್ಲಿ ಬರ್ಬೇಕು ತಾನೆ. ನಾನು ನೀವು ಹಿಂಗೆ ಹೋಯ್ತಿದ್ದೀರ ಅಂತ ನಾನು ಹಿಂಗೆ ಬಂದಿದ್ದು. ನೀಟಾಗಿ ವಿಡಿಯೋ ಮಾಡಿ.
ಕ್ಯಾಮ್ರಾಗಳು ವರ್ಕ್ ಆಗಲ್ಲ. ಒಳ್ಳೆ ಚೆನ್ನಾಗಿ ದಂಡಮ್ಮಂದು ದರ್ಶನ ಅಂತೂ ಆಯಿತು. ಹಾಗೆ ಇಲ್ಲಿ ಉದ್ಭವ ಅಂದರೆ ಇದು ಉದ್ಭವ ಆಗಿರುವಂಥದ್ದು. ಹಾಗೆ ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬಂದ್ವಿ. ನಾನೇನು ಮಾಡಿದ್ದೀನಿ ಅಂದರೆ ಯಾರೂ ಪರ್ಸ್ ತಂದಿಲ್ಲ, ನವಿ ಮಾತ್ರ ಪರ್ಸ್ ತಂದಿದ್ದ, ನಾವು ಯಾರೂ ಪರ್ಸೇ ತೊಗೊಬಂದಿಲ್ಲ. ಹಾಗಾಗಿ ಬಂದ್ಬಿಟ್ಟಿದ್ವಿ. ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು, ಅಂದರೆ ಪರ್ಸು ನನ್ನದು ಬ್ಯಾಗಲ್ಲಿ ಇತ್ತಲ್ವ, ಹಾಗೆ ಬಂದ್ಬಿಟ್ಟೆ. ಆಮೇಲೆ ಫಸ್ಟು ಈ ಪೂಜಾರಿಗಳಿರ್ತಲ್ಲ, ಅವ್ರು ಏನಂದರೆ ಎಷ್ಟು ದುಡ್ಡು ಹಾಕ್ತವ್ರೆ ಮಂಗಳಾರತಿಗೆ ಅನ್ನೋದನ್ನ ನೋಡ್ತಾರೆ. ನಾನು ದುಡ್ಡೇ ಇರಲಿಲ್ಲ. ಆಮೇಲೆ ನಮ್ಮ ನವಿ 2 ರೂಪಾಯಿ ಕಾಯಿನ್ಗಳು ಕೊಟ್ಟೆ ಎಲ್ಲರಿಗೂ. ಆಮೇಲೆ ಆ ಕಾಯಿನ್ನ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ. ಆಮೇಲೆ ಅವ್ರು ಫಸ್ಟು ದುಡ್ಡು ನೋಡ್ತಾರಲ್ವ, ಏನಾಗ್ತದೆ, ಎಷ್ಟು ಹಾಕ್ತಾರೆ ಏನು ಅಂತೇಳಿ. ಆಮೇಲೆ ನಾನು ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಇವ್ರು ಯಾರೋ ಬೇರೆಯವರು ಅಂದ್ಬಿಟ್ಟು, ಬಮ್ಮ ಈ ಕಡೆಗೆ ಬಮ್ಮ, ಸೈಡಿಗೆ ಬಂದುಬಿಟ್ಟು ವೀಡಿಯೋ ಮಾಡಮ್ಮ ಅಂತ ಹೇಳ್ತಾಯಿದ್ರು. ಆಮೇಲೆ ಬೇಡ ಮುಟ್ಬೋದಾ? ಭಯ ಆಗತ್ತದು ಹಿಂಗೆ ಅಂದ್ಬಿಡುತ್ತೆ ಅಂತ. ಸಾಕು ಬಾ. ಕಂಡ್ಬಿಟ್ಟ ತಕ್ಷಣ ಭಯ ಆಗೋಗುತ್ತೆ ಹಂಗೆ. ಹಚ್ಚ 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 ಇಲ್ಲೇ ಹಚ್ಚು. ಅಲ್ಲೇ ಹಚ್ಚೋಣ ನೋಡಿ, ಅಲ್ಲೇ ಹಾಕ್ಬಿಟ್ಟು ಎರಡು ಕೊಡು ಸಾಕು. ಓಕೆ, ಹಾಗೆ ದಂಡಮ್ಮಂದು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಏನೋ ಒಂಥರ ಖುಷಿ ಆಯಿತು. ಮಂಗಳವಾರ ಹಬ್ಬ ಇದ್ದಿದ್ದು ದಂಡಮ್ಮನ ಹಬ್ಬ. ಅದಾದಮೇಲೆ ನಾವು ನೋಡಿದ್ದು ದಂಡಮ್ಮನ ಶುಕ್ರವಾರ. ಓಕೆ, ಹೂವು ಎಲ್ಲ ಏನೂ ಬಾಡಿರಲಿಲ್ಲ, ಚೆನ್ನಾಗೇ ಇತ್ತು. ಅಂದರೆ ಸ್ವಲ್ಪ ಲೈಟಾಗೆಲ್ಲ ಬಾಡಿರುತ್ತೆ ಅಷ್ಟೇ. ಇನ್ನು ಅವತ್ತು ಡೆಕೋರೇಷನ್ ಮಾಡಿರೋದಲ್ವ, ಅದರಿಂದ ಇವಾಗ ಸ್ವಲ್ಪ ಬಿಸಿಲೆಲ್ಲ ಇರೋದ್ರಿಂದ ಹೂವು ಸ್ವಲ್ಪ ಬಾಡುತ್ತೆ. ಆದರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಇನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಅಲ್ಲಿ ದರ್ಶನ ಆದಮೇಲೆ ನೆಕ್ಸ್ಟುಗೆ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೇಡ, ಫಸ್ಟ್ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಒಂದು 10 ಗಂಟೆ ಮೇಲೆ ಬರೋಣ. ಆವಾಗ ಆರಾಮಾಗಿ ಫ್ರೀಯಾಗಿ ನೋಡ್ಬೋದು, ದೇವ್ರ ದರ್ಶನನೂ ಕೂಡ ಮಾಡ್ಬೋದು. ಇವಾಗಲೇ ಹೋದರೆ ಹೇಗೆ ಅಂದರೆ ಇನ್ನೂ ಊಟ ಮಾಡಿರಲ್ವಲ್ಲ, ಹೊಟ್ಟೆ ಸೀತಾ ಇದೆ ಇದೇ ಇರುತ್ತೆ ತಲೆಯಲ್ಲಿ. ಅದಕ್ಕೆ ಫಸ್ಟು ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಬರೋಣ ಅಂತೇಳಿ ಅಂದ್ಕೊಂಡು ಇಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಲೈಟಿಂಗ್ಸ್ ಎಲ್ಲ ನೋಡ್ತಿರ್ಬೋದು. ಇದು ಹೋದ ವರ್ಷವೂ ಇದೇ ಥರನೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಅಂದರೆ ಹಬ್ಬ ಅಂದರೆ ಈ ಥರ ಲೈಟಿಂಗ್ಸ್ ಎಲ್ಲ ನೋಡುವಾಗ ಒಂಥರ ಖುಷಿಯಾಗುತ್ತೆ. ಲೈಟಿಂಗ್ಸ್ ಇರುತ್ತೆ, ಮತ್ತು ಆ ಕಡೆ ಈ ಕಡೆ ಏನು ಹೇಳ್ತಾರೆ ಸಾಂಗ್ಗಳು,
ಒಂಥರ ಜನಗಳು ಹಬ್ಬ ಅಂದ್ರೇ ಅದೇ ಒಂಥರ ಕಳೆ ಅಂತ ಹೇಳ್ಬೋದು. ಜನಗಳು ಓಡಾಡ್ತಿರ್ಬೇಕು, ಏನೋ ಒಂಥರ ಮಕ್ಕಳು ಕೈಯಲ್ಲಿ ಬಲೂನ್ ಇಟ್ಕೊಂಡು ಹೋಗೋದು, ಆಮೇಲೆ ಪೀಪಿ ಇಟ್ಕೊಂಡು ಹೋಗೋದು, ಆಟ ಸಾಮಾನುಗಳು ಅದೆಲ್ಲ ನೋಡುವಾಗ ಒಂಥರ ಖುಷಿಯಾಗುತ್ತೆ. ಆವಾಗ ನಮ್ಮ ಒಂದು ಚಿಕ್ಕ ವಯಸ್ಸಲ್ಲಿ ಇದೇ ಥರ ಹಬ್ಬಗಳಲ್ಲಿ ಹೋಗ್ತಾ ಇದ್ವಲ್ಲ, ಅದು ಸ್ವಲ್ಪ ನೆನಪಾಗುತ್ತೆ. ಆದರೆ ನಮ್ಮ ಒಂದು ಹಬ್ಬಗಳಲ್ಲಿ ಈ ಥರ ಎಲ್ಲ ಇರಲಿಲ್ಲ, ಸ್ವಲ್ಪ ಬೇರೆ ಥರ ಇತ್ತು ಅಷ್ಟೇ. ಇವಾಗ ಕಾಲ ಕಳೆದಂಗೆ ಹಬ್ಬಗಳು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿ ಒಂಥರ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾಯಿತ್ತು. ಚೆನ್ನಾಗಿದೆ, ಒಂಥರ ಖುಷಿ ಅಂತ ಅನ್ನಿಸ್ತಾಯಿತ್ತು. ಏನೋ ಡಿಫ್ರೆಂಟಾಗಿ ಸರಿ ಅದೊಂದನ್ನು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಷ್ಟೇ. ನಾವು ಇಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಪುಡ್ತೇವ ಸೋಫಾ ಮೇಲೆ ಕೂತ್ಕೊಂಡಿದ್ರ. ಅದಕ್ಕೆ ನಾನು ಹೋಗ್ಬಿಟ್ಟು ಏನು ಅಡುಗೆ ಮಾಡಿದ್ದೀರಾ ಅಂದ ತಕ್ಷಣ ನಾನು ಯಾಕೆ ಅಡುಗೆ ಮಾಡಲಿ, ನೀವು ಅಡುಗೆ ಮಾಡಬೇಕು ಬಂದು, ನಾನು ಯಾಕೆ ಅಡುಗೆ ಮಾಡಲಿ ಅಂತ ನೋಡಿ ಹೆಂಗೆ ಆವಾಜ್ ಆಗ್ತಿದ್ದಾರೆ. ಅದಕ್ಕೆ ನಾನು ಸ್ವೀಟಿಗೆ ಹೇಳ್ತಾ ಇದ್ದೆ, ನಾವು ಇವಾಗಲ್ವ ಬಂದಿರೋದು, ಹಿಂಗೆ ಅಡುಗೆ ಮಾಡೋಕ್ಕಾಗುತ್ತೆ ಅಲ್ವ ಚಿನ್ನು, ಹೇಳು ಅಜ್ಜಿಗೆ ಅಂತ ಆ ಥರ ಹೇಳ್ತಾ ಇದ್ಲವಳು. ಅಜ್ಜಿ ನಾವು ಈಗಲ್ವ ಬಂದಿರೋದು, ನೀವು ಮಾಡಿ ಇಟ್ಟಿರಬೇಕಿತ್ತು ಹಂಗೆ ಹಿಂಗೆ ಅಂತ ಅವಳು ಹೇಳ್ತಾ ಇದ್ಲು. ಸರಿ ಆಯ್ತು ಅಂದ್ಬಿಟ್ಟು ಹಾಗೆ ನಾನು ಅವ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಎಲ್ಲ ಅಡುಗೆ ಎಲ್ಲ ಆಯಿತು. ಊಟ ಮಾಡಬೇಕು, ವಡೆ ಒಂದು ಹಾಕಬೇಕು ಅಷ್ಟೇ ಅಂತ ಹೇಳ್ತಾಯಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟಿದ್ರು. ಮತ್ತು ಏನದು ಕಾಳು ಗೊಜ್ಜು ಅಂತ ಹೇಳ್ತೀವಿ ನಾವು, ಅಂದರೆ ಎಲ್ಲ ಥರದ್ದು ಕಾಳು, ಎಲ್ಲ ಥರ ಅಲ್ಲ, ಒಂದು 2-3 ಥರದ ಕಾಳು ಹಾಕೋದು ಮತ್ತು ತರಕಾರಿ ಎಲ್ಲ ಹಾಕೋದು, ಅದು ಒಂಥರ ಗೊಜ್ಜು ಥರ ಮಾಡಿದರು. ಮತ್ತು ಪಾಯಸ ಮಾಡಿದರು, ಮತ್ತು ವಡೆ ಮಾಡಿದರು, ಅನ್ನ ಸಾಂಬಾರು ಇಷ್ಟು. ಮತ್ತು ಮಕ್ಕಳು ಆಮೇಲೆ ಊಟ ಎಲ್ಲ ಮಾಡಬೇಕಾದ್ರೆ ಹಪ್ಳ ಸಂಡಿಗೆ ಬೇಕು ಅಂತ ಹೇಳ್ತಾಯಿದ್ರು. ಆಮೇಲೆ ಹಪ್ಳ ಸಂಡಿಗೆನ ಎಣ್ಣೆಗೆ ಹಾಕಿ ಕೊಟ್ಟರು ತಿನ್ನೋರಿಗೆ. ನಮಗೆಲ್ಲ ವಡೆನೇ ಇಷ್ಟ ಆಗ್ತಿತ್ತು, ಅದಕ್ಕೆ ವಡೆನೇ ತಿಂದ್ವಿ. ಸ್ವಲ್ಪ ವಡೆ ಹಾಕಿದ್ರು, ಇನ್ನೊಂದು ಸ್ವಲ್ಪ ವಡೆ ಫ್ರಿಜ್ಜಲ್ಲಿ ಇಟ್ಟಿದ್ರು. ಆಮೇಲೆ ಹೆಸ್ರುಬೇಳೆ ಒಂದು ಮಾಡಬೇಕಿತ್ತು, ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ರು. ಆಮೇಲೆ ನೀವು ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ನಾನು ಆಂಟಿ ಎಲ್ಲ ಸೌತೆಕಾಯಿ ಅದಿದು ಕಟ್ ಮಾಡಿಕೊಂಡು ಆಮೇಲೆ ಹೆಸ್ರುಬೇಳೆನೂ ಕೂಡ ಮಾಡಿದ್ವಿ. ಹಾಗೆ ಅಲ್ಲಿಂದ ಮಸಾಲೆ ಪುರಿ ಎಲ್ಲ ತಿನ್ಕೊಬಂದಿದ್ವಾ, ಹೊಟ್ಟೆ ಹಸಿತಾ ಇರಲಿಲ್ಲ. ಅದ್ರ ಜೊತೆಗೆ ಬಂದ ತಕ್ಷಣ ಏನು ಮಾಡಿಬಿಟ್ವಿ ಅಂದರೆ ವಡೆ ಎಲ್ಲ ಮಾಡಿಟ್ಟಿದ್ರಲ್ಲ ಸ್ವಲ್ಪ, ಅದನ್ನ ಎತ್ಕೊಂಡು ತಿಂದ್ವಿ. ಎಲ್ಲರೂ ಒಂದೊಂದು 2-3 ವಡೆ ಅಂದರೆ ಸ್ವಲ್ಪ ಓಡಾಡಿಕೊಂಡು ತೊಗೊಂಡು ತಿಂತಾ ಇರ್ತಾರಲ್ವ, ಆ ಥರ ಎತ್ಕೊಂಡು ತಿಂತಾಯಿದ್ರು. ಆಮೇಲೆ ವಡೆ ಸ್ವಲ್ಪ ಮಾಡಿದರು, ವಡೆ ಇಟ್ಟು ಸ್ವಲ್ಪನೇ ಇತ್ತು. ಏನಿದು ಇಷ್ಟು ಮಾಡಿಬಿಟ್ಟಿದ್ದೀರ ವಡೆನ ಯಾಕೆ ಅಂತ ಅಂದೆ. ಆಮೇಲೆ ಇಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ, ಹುಳಿ ಬರುತ್ತೇನೋ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಇಲ್ಲಿ ಹೊರಗಡೆ ಇಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಾಯಿದ್ರು. ಆಮೇಲೆ ನನಗೆ ಸ್ವಲ್ಪ ಈ ಥರ ವಡೆ ಹಿಟ್ಟೆಲ್ಲ ಸ್ವಲ್ಪ ಇಷ್ಟ ಅಲ್ವಾ, ಅದಕ್ಕೆ ಇಲ್ಲಿ ವಡೆ ಹಿಟ್ಟನ್ನು ತೊಗೊಂಡು ತಿಂತಾಯಿದ್ದೀನಿ. ಸರಿಯಾಗಿದೆಯಾ ಖಾರ ಉಪ್ಪು ಅಂತೆಲ್ಲ ಕೇಳ್ತಾಯಿದ್ರು. ಚೆನ್ನಾಗಿರುತ್ತೆ. ಅವರು ಸ್ವಲ್ಪ ವಡೆ ಎಲ್ಲ ದೊಡ್ಡದಾಗಿ ಮಾಡ್ತಾರೆ. ನನ್ನ ಕೈ ಕೊಟ್ಟರೆ 1 ವಡೆನ 2 ವಡೆ ಮಾಡಿರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಮ್ಮ ನವೀನನ ಫ್ರೆಂಡು ಬಂದಿದ್ದರು, ಮತ್ತು ಅವ್ರ ಮಿಸ್ಸಸ್ಸು ಕೂಡ ಬಂದಿದ್ದರು. ಹಾಗೆ ಅವ್ರ ಮಕ್ಳ ಜೊತೆ ನಮ್ಮ ಸ್ವೀಟಿ, ನಮ್ಮ ಧನು ಅವರು ಆಟ ಆಡ್ತಾಯಿದ್ರು. ಆಮೇಲೆ ನಾವು ಆರಾಮಾಗಿ ವಡೆ ಗಿಡೆ ತಿಂದ್ಕೊಂಡು ಕೂತ್ಕೊಂಡಿದ್ವಿ. ನಾವು ಹೋಗಿ ಒಂದು 1/4 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಮತ್ತು ಅವರಿಗೆಲ್ಲ ಊಟಕ್ಕೆಲ್ಲ ಹಾಕ್ಕೊಡೋಣ ಅಂದ್ಬಿಟ್ಟು, ಮತ್ತು ಹೆಸ್ರುಬೇಳೆ ಒಂದು ಮಾಡಿರಲಿಲ್ವಲ್ಲ, ಅದಕ್ಕೆ ನಾವು ಆಂಟಿ ಎಲ್ಲರೂ ಸೌತೆಕಾಯಿ ಅದಿದು ಕಟ್ ಮಾಡಿಕೊಂಡು ಹೆಸ್ರುಬೇಳೆ ಮಾಡಿಬಿಟ್ಟು, ಹಾಗೆ ನಮ್ಮ ಪುಡ್ತಾಯವನ್ನು ಕೂಡ ವಡೆ ಮಾಡ್ತಾಯಿದ್ದಾರೆ. ಹಾಗೆ ಬಿಸಿ ಬಿಸಿ ವಡೆ ಪಾಯಸ ಎಲ್ಲ ಹಾಕ್ಕೊಡೋಣ ಅಂದ್ಬಿಟ್ಟು ಹಾಗೆ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಅವರಿಗೆ ಊಟಕ್ಕೆ ಹಾಕ್ಕೊಡೋಣ ಅಂಥೇಳಿ ಹಾಗೆ ನಾವು ಕೂಡ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ, ಇವಾಗಲೇ ಹೋಗ್ಬಿಟ್ಟು 10 ಗಂಟೆ ಮೇಲೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಮಗೇನಂದರೆ ಅಲ್ಲಿ ಪಾನಿಪುರಿ ಎಲ್ಲ ತಿಂದಿದ್ವಲ್ಲ, ಅದರಿಂದ ನಮಗೆ ಹೊಟ್ಟೆನೇ ಹಸಿತಾ ಇರಲಿಲ್ಲ. ಆಮೇಲೆ ಇನ್ನೇನು ಮಾಡೋದು, ಎಷ್ಟಾಗುತ್ತೆ ಅಷ್ಟನ್ನು ತಿಂದ್ಕೊಂಡು ಆಮೇಲೆ ಹೊರಡೋಣ, ಇಲ್ಲ ಅಂದ್ರೆ ಆಗಲ್ಲ. ನಾಳೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಆ ಕ್ಯೂವಲ್ಲಿ ನಿಂತ್ಕೋಬೇಕು. ಇವಾಗಷ್ಟೇ ನಾವು ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಆದ್ರೂ ಅಲ್ಲಿ ಎಷ್ಟು ರಶ್ ಇರುತ್ತೆ ಗೊತ್ತಾ, ಫುಲ್ಲು ಅಷ್ಟು ಉದ್ದ ಕ್ಯೂ ನಿಂತ್ಕೊಂಡಿರ್ತಾರೆ.
ಅಲ್ಲಿ ನಾವು ನಿಂತ್ಕೊಂಡು ದರ್ಶನ ಎಲ್ಲ ಮಾಡಿ ಬರುವಾಗ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಫಸ್ಟು ಊಟ ಎಲ್ಲ ಮಾಡಿಕೊಂಡು ಹೊರಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಫಸ್ಟು ವಡೆ ಎಲ್ಲ ಮಾಡಿಬಿಟ್ಟು ಫಸ್ಟ್ ಅವ್ರಿಗೆ ಊಟ ಹಾಕ್ಬಿಡೋಣ, ಆಮೇಲೆ ನಾವೆಲ್ಲ ಊಟ ಮಾಡೋಣ ಅಂಥೇಳಿ. ಈ ವಿಡಿಯೋ ತುಂಬ ಲಾಂಗ್ ಇದೆ. ನಾನು ಪಾರ್ಟ್ 1 ಪಾರ್ಟ್ 2 ಆ ಥರ ಹಾಕೋಣ ಅಂತ ಅಂದ್ಕೊಂಡೆ. ಒಂದು 20 ಮಿನಿಟ್ಸ್ ಆ ಥರ ಎಲ್ಲ ಹಾಕ್ಬಿಟ್ಟು ಆ ಥರ ಹಾಕಿದ್ರೆ ನನಗೇನೋ ಇಷ್ಟ ಆಗಲಿಲ್ಲ. ಅದಕ್ಕೆ ಒಂದೇ ವೀಡಿಯೋದಲ್ಲಿ ಫುಲ್ಲು 1 ಡೇದು ಅಂದರೆ ಶುಕ್ರವಾರದ ವೀಡಿಯೋ ಫುಲ್ಲು ಹಾಕ್ಬಿಡೋಣ ಅಂಥೇಳಿ ಒಂದು ಎಷ್ಟು 37 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ, ಅಷ್ಟು ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ನೋಡಿ, ನಿಮ್ಗೆ ಯಾವ್ಯಾವ ಪಾರ್ಟ್ ಇಷ್ಟ ಆಗುತ್ತೆ ಆ ಪಾರ್ಟ್ ಮಾತ್ರ ನೋಡಿ, ಇಷ್ಟ ಆಗಿಲ್ವಾ ಅದನ್ನು ಸ್ಕಿಪ್ ಮಾಡ್ತಾ ಹೋಗಿ. ಓಕೆ, ಅಷ್ಟೇ. ನನಗೆ ಇದೆಲ್ಲ ಮೆಮೊರಿಗೋಸ್ಕರ ಅಂಥೇಳಿ ವಿಡಿಯೋ ಹಾಕ್ತೀನಿ. ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ, ಅದಕ್ಕೆ ಅಷ್ಟೇ ಹೇಳಿದ್ದು. ಒಂದೇ ವೀಡಿಯೋದಲ್ಲೇ ಹಾಕ್ಬಿಡೋಣ. ಈಗ ಒಬ್ಬೊಬ್ಬರು 40 ಮಿನಿಟ್ಸು ಆ ಥರ ಎಲ್ಲ ಹಾಕ್ತಾಯಿರ್ತಾರೆ. ನಾನು ಅದಕ್ಕೆ 2 ವೀಡಿಯೋ ಏನು ಹಾಕೋದು, ಒಂದೇ ವೀಡಿಯೋದಲ್ಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಓಕೆ, ನಾವು ಊಟ ಎಲ್ಲ ಮಾಡಿಕೊಂಡು ಹಾಗೆ ಎಲ್ಲರೂ ಬಂದಿದ್ದೀವಿ. ಹಾಗೆ ನವೀನನ ಫ್ರೆಂಡ್ಸ್ಗಳು, ಅವರು ಮಿಸ್ಸಸ್ಸು ಮತ್ತು ನಾವು ಎಲ್ಲರೂ ಒಟ್ಟಿಗೆ ಕಾರ್ನ ದೇವಸ್ಥಾನ ತನಕ ಬಿಡೋಲ್ಲ, ಅಲ್ಲೇ ಹಿಂದೆನೇ ಹಾಕಬೇಕು. ಅಲ್ಲಿ ಹಾಕ್ಬಿಟ್ಟು ಕಾರ್ನ ಅಲ್ಲಿಂದ ನಾವೆಲ್ಲ ನಡ್ಕೊಂಡು ಫುಲ್ಲಲ್ಲೆಲ್ಲ ಜಾತ್ರೆಲೆಲ್ಲ ವೀಡಿಯೋ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆ ಅಂತೀರಾ, ಭಯ. ಅಲ್ಲಿ ಫಸ್ಟೇ ಅಲ್ಲೆಲ್ಲ ಅನೌನ್ಸ್ ಮಾಡ್ತಾಯಿರ್ತಾರೆ ಏನಂದರೆ, ಅಲ್ಲಿ ಕಳ್ಳರುಗಳು ತುಂಬ ಜನ ಇದ್ದಾರೆ, ನಿಮ್ಮ ಸಾರ ಒಡವೆಗಳೆಲ್ಲ ಹುಷಾರು ಹುಷಾರು ಅಂತ. ಅದಕ್ಕೆ ನಾವು ನಮ್ಮ ಐನವರೆಲ್ಲ ಸ್ವಲ್ಪ ಚೈನೆಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಕಾಣಿಸಬಾರ್ದು ಆ ಥರ ಎಲ್ಲ ಮಾಡ್ಕೊಂಡು ಬಂದರು. ನನಗೆ ಚಳಿ ಆಗ್ತಾಯಿತ್ತು ಅಂಥೇಳಿ ನಾನು ಜಾಕೆಟ್ ಹಾಕ್ಕೊಬಂದಿದ್ದೆ. ಯಾಕೆಂದರೆ ನನ್ನದು ಚಿನ್ನದಲ್ಲ, ಆರ್ಟಿಫಿಷಿಯಲ್ ಅಲ್ವಾ, ಆದ್ದರಿಂದ ನಂದೇನು ಭಯ ಇರಲಿಲ್ಲ. ಆದರೆ ಚಳಿ ಇತ್ತು ಅಂಥೇಳಿ ನಾನು ಜಾಕೆಟ್ ಹಾಕ್ಕೊಂಡು ಬಂದಿದ್ದೆ. ಅದರಲ್ಲೆಲ್ಲ ಫುಲ್ಲು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ನನಗೆ ಇನ್ನೊಂದು ಅನ್ನಿಸ್ತು ಏನಂದರೆ, ಲೈವ್ ಹಾಕಬೇಕು ಅಂತ ಒಂದು ಆಸೆ ಇತ್ತು, ಲೈವ್ ಮಾಡೋಣ ಅಂಥೇಳಿ. ಮತ್ತು 11 ಗಂಟೆ ರಾತ್ರಿ ನಾವು ಬಂದಾಗ ಅಷ್ಟೊತ್ತಲ್ಲಿ ಯಾರು ಲೈವ್ ನೋಡ್ತಾರೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂಥೇಳಿ ಲೈವ್ ಮಾಡಲಿಲ್ಲ. ಆಮೇಲೆ ಭಯನೂ ಇತ್ತು, ಮೊಬೈಲಲ್ಲಿ ಕಿತ್ಕೋಗ್ಬಿಡ್ತಾರೋ ನಿಜವಾಗ್ಲೂ ಅದೊಂದು ಭಯ ಇತ್ತು, ಎಲ್ಲಿ ಮೊಬೈಲ್ ಕಿತ್ಕೊಂಡು ಹೋಗ್ಬಿಡ್ತಾರೋ ಏನೋ. ಆಮೇಲೆ ಚೈನು ಮೊಬೈಲು ಅಂತೆಲ್ಲ ಹೇಳುವಾಗ ಸ್ವಲ್ಪ ಭಯ ಆಗ್ತಿರುತ್ತಲ್ವ, ಅದರಿಂದ ಬೇಡಪ್ಪ ಮೊಬೈಲ್ ತೆಗಿಯೋದೇ ಬೇಡ ಅಂದ್ಬಿಟ್ಟು ಆಮೇಲೆ ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಲ್ಲ ಅದನ್ನು ಮಾತ್ರ ಇಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ನಿಜ ಏನಾಗುತ್ತೆ ಏನೋ ಅಂತಲೇ ಗೊತ್ತಿರಲ್ಲ, ಯಾವ ಕ್ಷಣದಲ್ಲಿ ಪಟ್ ಅಂತ ಕಿತ್ಕೊಂಡು ಹೊರ್ಟೋಗ್ತಾರೋ ಏನೋ. ಅದಕ್ಕೆ ಭಯದಿಂದನೇ ನಾನು ಅಲ್ಲಿ ಮೊಬೈಲೇ ತೆಗ್ದಿಲ್ಲ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋದು ಮತ್ತು ಜೇಬಲ್ಲಿ ಇಟ್ಕೊಳ್ಳೋದು, ಜಾಕೆಟ್ ಹಾಕ್ಕೊಂಡೋಗಿದ್ನಲ್ಲ ಜಾಕೆಟೆಲ್ಲ ಇಟ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ದೆ ನಾನು ಅಷ್ಟೇ. ಹಾಗೆ ದೇವರ ದರ್ಶನವೂ ಕೂಡ ಚೆನ್ನಾಗಾಯಿತು, ಚೆನ್ನಾಗಿ ನೋಡಿಕೊಂಡು. ಆದರೆ ನೋಡೋಕ್ಕೆ ಬಿಡೋದೇ ಇಲ್ಲ, ತಳ್ತಾ ಇರ್ತಾರೆ, ಬೇಗ ಹೋಗಿ ಹಿಂದೆ ಇರೋರಿಗೆ ಜಾಗ ಮಾಡಿಕೊಡಿ, ನೀವು ಮುಂದೆ ಹೋಗಿ ಅಂತ ಹೇಳಿ ತಳ್ಳೋದು. ಅದೇ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನೋಡಿಕೊಂಡು ಹಾಗೆ ನಾವು ಹೊರಗಡೆ ಬಂದ್ವಿ. ಈ ಸರಿ ನಾವು ಹಬ್ಬ ಮಾಡೋಂಗಿಲ್ವಲ್ಲ, ಆವಾಗ ನಮಗೆ ತಂಬಿಟ್ಟು ತಿನ್ನಬೇಕು ಅಂತ ಆಸೆ ಆಯ್ತಿತ್ತು. ಎಲ್ಲಾದರೂ ಯಾರಾದರೂ ತಂಬಿಟ್ಟು ಏನಾದರೂ ಹಿಡ್ಕೊಂಡು ಹೋಗ್ತಾಯಿದ್ರೆ ಅವ್ರ ಹತ್ರ ತಂಬಿಟ್ಟು ಇಸ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಆಯಿತು ಅಂದ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೋಗ್ಬೇಕಾದ್ರೆ ಹಾಗೆ ಒಬ್ಬರು ಆಂಟಿ ತೊಗೊಂಡೋಗ್ತಾಯಿದ್ರು ತಂಬಿಟ್ಟೆಲ್ಲ ಇಟ್ಕೊಂಡು. ಆಮೇಲೆ ನಾನು ಹೋಗಿ ಕೇಳಿದೆ, ಆಂಟಿ ತಂಬಿಟ್ಟು ಕೊಡಿ ಆಂಟಿ, ಸ್ವಲ್ಪ ತಂಬಿಟ್ಟು ಕೊಡಿ ಅಂತ ಕೇಳಿದ್ವಿ. ಆಮೇಲೆ ಅವ್ರು ನಮ್ಮ ಮುಖ ನೋಡ್ತಾಯಿದ್ರು, ಏನಿಲ್ಲ ಈ ವರ್ಷ ನಾವು ತಂಬಿಟ್ಟೆಲ್ಲ ಅಂದರೆ ಹಬ್ಬ ಮಾಡೋಂಗಿಲ್ಲ, ಅದಕ್ಕೆ ತಂಬಿಟ್ಟು ಸ್ವಲ್ಪ ಕೊಡಿ ಅಂತ ಕೇಳಿದ್ವಿ. ಆಮೇಲೆ ಅವರು ಸರಿ ಅಂದ್ಬಿಟ್ಟು ಒಂದು ತಂಬಿಟ್ಟಲ್ಲಿ ಅರ್ಧ ತಂಬಿಟ್ಟು ಫುಲ್ಲು ನಮಗೆ ಕೊಟ್ಟರು. ಅದರಲ್ಲಿ ನಮ್ಮ ಆಂಟಿಗಂತೂ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಆಂಟಿಗೆ ಒಂದು ಸ್ವಲ್ಪ, ನಾವು ಎಲ್ಲರೂ ಸ್ವಲ್ಪ ಶೇರ್ ಮಾಡಿಕೊಂಡು ಹಾಗೆ ಇಲ್ಲಿ ದೇವ್ರ ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಲೈಟಿಂಗ್ಸು, ಫೋಟೋ ಅದೆಲ್ಲ ತೊಗೊಳ್ತಾಯಿದ್ರು. ಅದೆಲ್ಲ ತೊಗೊಂಡಾದಮೇಲೆ ಹಾಗೆ ಹೊರಗಡೆ ಮನೆಗೆ ಅಂತೇಳಿ ಹೋಗ್ಬೇಕಾದ್ರೆ ಮಕ್ಕಳು ಫುಲ್ಲು ಏನಂದರೆ ಆ ಗೊಂಬೆ ತೊಗೊಡು ಈ ಗೊಂಬೆ ತೊಗೊಡು ಅಂಥೇಳಿ ಮಕ್ಳುಗಳು ಕೇಳ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ನಾನು ಹೇಳಿದ್ನಲ್ಲ ಫಸ್ಟೇ, ಅಲ್ಲೇನು ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಇದೇ ಕಾರಣ, ಅಲ್ಲೆಲ್ಲಿ ಮೊಬೈಲ್ ಕಿತ್ಕೊಂಡು ಹೊರ್ಟೋಗ್ಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡಲಿಲ್ಲ. ಇಷ್ಟೇ, ಇಲ್ಲೇನೋ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ, ಮಾತ್ರ ನಾನು ವೀಡಿಯೋ ಮಾಡಿದ್ದು, ಮತ್ತೇನೆಲ್ಲೂ
ವೀಡಿಯೋ ಮಾಡಲಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ.